ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ನಗರದಲ್ಲಿ ಈಗ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಿಲಿಕಾನ್ ಸಿಟಿಯನ್ನ ಕ್ಲೀನ್ ಸಿಟಿ ಮಾಡುವಂತಹ ಪೌರ ಕಾರ್ಮಿಕರು, ಅಂದ್ರೆ ಬೆಳಗ್ಗೆ ಆದ್ರೆ ಮಧ್ಯಾಹ್ನದವರೆಗೂ ಕೂಡ ಬೆಂಗಳೂರಿನ ರಸ್ತೆಯನ್ನ ಗುಡಿಸುವಂತಹ ಪೌರ ಕಾರ್ಮಿಕರಿಗೆ ನಗರದ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಎಂಟ್ರಿ ಕೊಡಲ್ವಂತೆ. ನ್ಯೂಸ್ 18 ಜೊತೆಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಹೇಳಿದ್ದೇನು, ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗ ಜಿಬಿಎ ಮುಖ್ಯ ಆಯುಕ್ತರಿಗೆ ಬರೆದಿರುವಂತಹ ಪತ್ರ ಏನು, ಪೌರ ಕಾರ್ಮಿಕರ ವಿಚಾರವಾಗಿ ಸದ್ಯ ಸಿಟಿಯಲ್ಲಿ ಆಗ್ತಾ ಇರುವಂತಹ ಚರ್ಚೆ ಏನು, ಇದೆಲ್ಲವನ್ನ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗ್ತೀವಿ, ಕೇಳಿ. ಸೊ ಪೌರ ಕಾರ್ಮಿಕರು ಅಂತ ಬಂದಾಗ ಕೋವಿಡ್ ಕಾಲದಿಂದ ಹಿಡಿದು ಮಳೆ ಬರ್ಲಿ, ಗಾಳಿ ಇರ್ಲಿ, ಚಳಿ ಇರ್ಲಿ, ಪ್ರತಿಯೊಂದು ವೆದರ್ ಅಲ್ಲೂ ಕೂಡ ಬಿಡದೆ ಸಿಟಿಯನ್ನ ಕ್ಲೀನ್ ಮಾಡುವಂತವರು ಪೌರ ಕಾರ್ಮಿಕರು. ಒಂದು ದಿನ ಅಪಾರ್ಟ್ಮೆಂಟ್ ನ ಮುಂದೆಗಡೆ ಕಸ ಎತ್ಕೊಂಡು ಹೋಗ್ಲಿಲ್ಲ ಅಂದ್ರೆ, ಒಂದು ದಿನ ರಸ್ತೆಗಳನ್ನ ಗುಡಿಸ್ಲಿಲ್ಲ ಅಂದ್ರೆ, ಒಂದು ದಿನ ನಗರದ ಪ್ರತಿಷ್ಠಿತ ಹೋಟೆಲ್ಗಳ ಎದುರುಗಡೆ ಕಸವನ್ನ ಎತ್ತಲಿಲ್ಲ ಅಂದ್ರೆ, ಗುಡಿಸ್ಲಿಲ್ಲ ಅಂದ್ರೆ, ಅದೇ ಪೌರ ಕಾರ್ಮಿಕರು ತಮ್ಮ ಕೆಲಸವನ್ನ ಮಾಡ್ಲಿಲ್ಲ ಅಂದ್ರೆ ಇಡೀ ಸಿಲಿಕಾನ್ ಸಿಟಿ ಗಬ್ಬೆದ್ದು ನಾರ್ತಾ ಇರುತ್ತೆ. ನಾವೇನ್ ಕರಿತೀವಿ ಸಿಲಿಕಾನ್ ಸಿಟಿಯನ್ನ ಬಹಳ ಬ್ಯೂಟಿಫುಲ್ ಸಿಟಿ, ಗಾರ್ಡನ್ ಸಿಟಿ ಅಂತೆಲ್ಲ, ಅದೆಲ್ಲ ಆಮೇಲೆ ಕೊಳಕು ಮಿಶ್ರಿತವಾಗಿ ಹೋಗ್ಬಿಡುತ್ತೆ. ಅಂದ್ರೆ ಅಷ್ಟು ಕಸದ ರಾಶಿಗಳು ತುಂಬಿ ತುಳುಕ್ತಾ ಇರುತ್ತೆ. ಸೊ ಇದೆಲ್ಲ ಕೆಲಸ ಮಾಡೋರು ಪೌರ ಕಾರ್ಮಿಕರು. ಆದ್ರೆ ಪೌರ ಕಾರ್ಮಿಕರದೊಂದು ಕಂಪ್ಲೇಂಟ್ ಇದೆ. ಕಳೆದ ಕೆಲವು ದಿನಗಳಿಂದಲೂ ಕೂಡ ತಮ್ಮ ದೂರುಗಳನ್ನ ಹೇಳ್ಕೊಳ್ತಾ ಇದ್ರು. ನ್ಯೂಸ್ 18 ಜೊತೆಗೆ ಮಾತಾಡುವಾಗ್ಲೂ ಕೂಡ ಹಲವು ಪೌರ ಕಾರ್ಮಿಕರು ತಮ್ಮ ಸಮಸ್ಯೆಯನ್ನ ತೋಡ್ಕೊಂಡ್ರು. ಹಲವು ವಾರ್ಡ್ಗಳಲ್ಲಿ ಈ ಸುವಿಧಾ ಕ್ಯಾಬಿನ್ ಅಂತೆಲ್ಲ ಮಾಡಿದ್ರು, ಅದ್ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ. ವಿಶ್ರಾಂತಿ ಗೃಹಗಳು ವರ್ಕ್ ಆಗ್ತಾ ಇಲ್ಲ. ಸೊ ಸರಿಯಾಗಿ ಶೌಚಾಲಯಕ್ಕೆ ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ. ಸೊ ಮಹಿಳೆಯರು ಹೆಚ್ಚಾಗಿ ಎಲ್ಲಂದ್ರಲ್ಲಿ ಶೌಚಾಲಯಕ್ಕೆ ಹೋಗಕ್ ಆಗೋದಿಲ್ಲ. ಸಿಕ್ದವ್ರ ಮನೆಗಳಿಗೆ ಹೋಗಕ್ ಆಗತ್ತಾ, ಅದು ಆಗೋದಿಲ್ಲ. ಸೊ ಸುರಕ್ಷತೆ ಇರೋದಿಲ್ಲ. ಸೊ ಈ ಕಾರಣಕ್ಕೆ ಸ್ಥಳೀಯ ವಾರ್ಡ್ ನಲ್ಲೇ ಇರುವಂತಹ ಹೋಟೆಲ್ಗಳಲ್ಲಿ ಅಥವಾ ಒಂದು ಸಾರ್ವಜನಿಕ ಶೌಚಾಲಯಗಳಲ್ಲಿ, ಇಂದಿನ ಕ್ಯಾಂಟೀನ್ಗಳಲ್ಲಿ ಇಲ್ಲೆಲ್ಲ ಪೌರ ಕಾರ್ಮಿಕರಿಗೆ ಶೌಚಾಲಯಕ್ಕೆ ಹೋಗೋದಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂದಿತ್ತು. ಅವರು ಕೂಡ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಆಗಿರುವಂತಹ ರಘು ಅವರು ಕೂಡ ಜಿಬಿಎ ಮುಖ್ಯ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ರು. ಪೌರ ಕಾರ್ಮಿಕರ ಸಮಸ್ಯೆಯನ್ನ ಅವರು ಎದುರಿಸ್ತಾ ಇರುವಂತಹ ನೋವನ್ನ ಎಳೆಯಾಗಿ ನ್ಯೂಸ್ 18 ಕೂಡ ವಿಸ್ತೃತವಾಗಿ ವರದಿಯನ್ನ ಕೂಡ ಪ್ರಸಾರ ಮಾಡ್ತು. ಈ ಬಗ್ಗೆ ನಾವು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರನ್ನ ಕೇಳಿದ್ವಿ, ಯಾಕೆ ಸರ್ ಈ ರೀತಿಯಾಗಿ ಹೋಟೆಲ್ಗಳಲ್ಲಿ ಅವರಿಗೆ ಎಂಟ್ರಿ ಕೊಡಲ್ಲ ಅಂತ. ಅವ್ರು ಹೇಳೋದೇನಪ್ಪಾ ಅಂತ ಕೇಳಿದ್ರೆ, ಸಹಜವಾಗಿ ವಾರ್ಡ್ಗಳಲ್ಲಿ ಇರುವಂತಹ ಹೋಟೆಲ್ಗಳಲ್ಲಿ ನಾವು ಎಂಟ್ರಿ ಕೊಡ್ತೀವಿ. ಆದ್ರೆ ಪ್ರತಿಷ್ಠಿತ ಹೋಟೆಲ್ಗಳು ಅಂತ ಬಂದಾಗ ಅಲ್ಲಿ ಫಾರಿನರ್ಸ್ ಇರ್ತಾರೆ, ಟೂರಿಸ್ಟ್ ಇರ್ತಾರೆ. ಸೊ ಹಾಗಾಗಿ ಅವಕಾಶವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡಿದ್ರು. ಈ ವಿಚಾರವು ಕೂಡ ವ್ಯಾಪಕ ವಿರೋಧಕ್ಕೆ ಕಾರಣ ಆಗಿದೆ. ಅದ್ರ ಜೊತೆಗೆ ನಾವು ಹೋಗಿ ಕೇಳ್ತೀವಿ ಪೌರ ಕಾರ್ಮಿಕರನ್ನ, ನಿಮ್ಗೆ ಅವಕಾಶ ಕೊಡ್ತಾರಾ, ಹೋಟೆಲ್ಗಳಲ್ಲಿ ನಿಮ್ಗೆ ಪ್ರವೇಶ ಬಿಡ್ತಾರಾ ಅಂತ. ಅವ್ರು ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ಬಟ್ಟೆಯನ್ನ ನೋಡಿ ಅಸಹ್ಯ ಪಡ್ತಾರೆ, ನಾವು ಹತ್ರ ಹೋದ್ರೆ ಕೊಳಕು ವಾಸನೆ ಬರುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ವಾಶ್ರೂಮ್ ಹೋಗೋದಕ್ ಬಿಡಿ, ನಮ್ಗೆ ಕುಡಿಯೋದಕ್ಕೆ ಸ್ವಲ್ಪ ನೀರ್ ಕೂಡ ಕೊಡೋದಿಲ್ಲ ಅಂತ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. ಜೊತೆಗೆ ತಮ್ಮ ಅಳಲನ್ನ ಕೂಡ ತೋಡಿಕೊಡ್ತಾ ಇದ್ರು. ನಿಜಕ್ಕೂ ಕೂಡ ಇದು ಕೆಟ್ಟ ಬೆಳವಣಿಗೆ. ಈ ರೀತಿಯ ಬೆಳವಣಿಗೆ ಆಗಬಾರದು. ಸಿಲಿಕಾನ್ ಸಿಟಿಯನ್ನ ಬ್ಯೂಟಿಫುಲ್ ಸಿಟಿ ಮಾಡುವಂತಹ ಪೌರ ಕಾರ್ಮಿಕರಿಗೆ ಶೌಚಾಲಯಕ್ಕೆ ಹೋಗೋದಕ್ಕೆ ಅವರಿಗೆ ಅನುಮತಿಯನ್ನ ಕೊಡಬೇಕು ಎಲ್ಲ ಹೋಟೆಲ್ಗಳಲ್ಲೂ ಅನ್ನೋದು ನ್ಯೂಸ್ 18 ಆಗ್ರಹ. ಜೊತೆಗೆ ಕುಡಿಯೋದಕ್ಕೆ ಅಗತ್ಯ ಬಿದ್ರೆ ಮಾನವೀಯತೆಯನ್ನ ಮರೆಯದೆ ಒಂದ್ ಸ್ವಲ್ಪ ನೀರನ್ನಾದ್ರೂ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ. ಮುಂದಿನ ದಿನಗಳಲ್ಲಿ ಜಿಬಿಎ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ ಮಾಲೀಕರ ಗಮನಕ್ಕೆ ತರುತ್ತಾ ಅನ್ನುವಂತಹದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮರಾಮನ್ ಯೋಗೇಶ್ವರ್ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.